ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ರೊಟ್ಟಿಗೆ, ಚಪಾತಿಗೆ ಮತ್ತೆ ಕುಲ್ಚಾಕ್ಕೆ ಸೂಪರ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಏನಂತ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ಮೊದಲಿಗೆ ಒಂದ್ ಬೌಲ್ಗೆ 3 ಬೆಚ್ಚಗಿನ ನೀರು ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಜಾಸ್ತಿ ಕಾಸ್ಕೊಳ್ಳೋದನ್ನ ಬೇಡ, ಬಿಸಿ ಮಾಡ್ಕೊಳೋದು. ಸ್ವಲ್ಪ ಬೆಚ್ಚಗಿನ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಂಡಿದ್ದೀನಿ. ನಂತರ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಸ್ವಲ್ಪನೇ ಸಾಲ್ಟ್ ಹಾಕೊಂಡ್ರೆ ಸಾಕು. ನಂತರ ನೋಡಿ, ಈ ತರ ಬ್ರೋಕ್ಲಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಿಮ್ಗೆ ಯಾವ ಸೈಜ್ಗೆ ಬೇಕು ಬ್ರೋಕ್ಲಿನ ಆ ತರ ಕಟ್ ಮಾಡ್ಕೋಬಹುದು. ನೀವು ತೀರಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನಾ ಈ ತರ ಮೀಡಿಯಂ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ಕೋಬಹುದು. ನೋಡಿ, ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬಹುದು. ಇದನ್ನೆಲ್ಲ ನೀರಲ್ಲಿ ಚೆನ್ನಾಗಿ ಮುಣಗಿಸೋಣ. ಇದರಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ಇದಾಗ್ಲಂತ ಸ್ವಲ್ಪ ಹೊತ್ತು ಇದನ್ನ ನೀರಲ್ಲಿ ಬಿಸಿನೀರಲ್ಲಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ನೆನೆ ಅಷ್ಟೊತ್ತಿಗೆ ಇದಕ್ಕೊಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮೊದಲೇ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೆ ಒಂದ್ ಈರುಳ್ಳಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊಂಡಿನಿ. ನಂತರ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಹಾಕೊಂಡಿದ್ದೀನಿ, ಅರ್ಧ ಇಂಚ್ ಅಷ್ಟು. ನಂತರ ಒಂದು ಬೆಳ್ಳುಳ್ಳಿ ಗಡ್ಡೆ ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಪುದೀನ ಸೊಪ್ಪನ್ನು ಕೂಡ ಹಾಕೋಬಹುದು. ನಂತರ ಒಂದು ಟೊಮೊಟೊನ ತಗೊಂಡಿದ್ದೀನಿ. ಇದು ನೋಡಿ, ನಾನು ಮೀಡಿಯಂ ಸೈಜ್ಗೆ ದೊಡ್ಡ ಸೈಜ್ ಅಷ್ಟು ಟೊಮೊಟೊ ತಗೊಂಡಿದ್ದೀನಿ. ನೀವು ಹುಳಿ ನೋಡ್ಕೊಂಡು ತಗೋಬಹುದು. ನೀವು ಹುಳಿ ಜಾಸ್ತಿ ತಿನ್ನೋದಿಲ್ಲ ಅಂದ್ರೆ ಅರ್ಧ ಟೊಮೊಟೊನ ತಗೋಬಹುದು. ಹುಳಿ ಪರವಾಗಿಲ್ಲ ಅಂದ್ರೆ ಒಂದ್ ಟೊಮೊಟೊ ತಗೋಬಹುದು. ಇವಾಗ ಇದನ್ನ ರುಬ್ಕೊಂಡ್ ಬರ್ತೀನಿ. ನೋಡಿ, ಇದನ್ನ ರುಬ್ಕೊಂಡ್ ಬಂದಿದ್ದೀನಿ. ಇಷ್ಟು ನೈಸಾಗಿ ಪೇಸ್ಟ್ ಆದ್ರೆ ಸಾಕು. ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಎಣ್ಣೆ ಹಾಕೊಳ್ಳೋಣ. ನೋಡಿ, 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು, ಜಾಸ್ತಿ ಎಣ್ಣೆ ಏನು ಬೇಡ. ಇದು ಎಣ್ಣೆ ಕಾದ ನಂತರ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಬೇಕು. ಜೀರಿಗೆ ಸ್ವಲ್ಪ ಚಟಪಟ ಅಂದ ನಂತರ ಇದಕ್ಕೆ ಅವಾಗ್ಲೇ ರುಬ್ಬಿಟ್ಕೊಂಡ್ರಂತ ಮಸಾಲಾನ ಇದಕ್ಕೆ ಹಾಕೊಳ್ಳೋಣ. ನೋಡಿ, ಗ್ಯಾಸ್ ಸ್ಟವ್ನ ಸಣ್ಣ ಇಟ್ಕೊಂಡು ಹುಷಾರಲ್ಲಿ ಹಾಕೊಳ್ಳಿ. ನೋಡಿ, ಇವಾಗ ಆಗಲೆಲ್ಲ ರುಬ್ಬಿಟ್ಟಿದ ಮಸಾಲಾನ ಇದಕ್ಕೆಲ್ಲ ಹಾಕೊಂಡೇನಿ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ. ಈರುಳ್ಳಿ ಮತ್ತೆ ಟೊಮೊಟೊನೆಲ್ಲ ಹಸಿಯಾಗಿ ಹಾಕೊಂಡಿದೀವಲ್ವಾ, ಅದಕ್ಕೆ ಇದನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಂತಿದೀನಿ. ಅರಿಶಿನ ಪೌಡರ್ನ ಅವಾಗ್ಲೇ ತೊಳ್ಕೊಂಡಾಗ ಸ್ವಲ್ಪ ಹಾಕೊಂಡಿವಿ. ಇವಾಗ ಸ್ವಲ್ಪ ಹಾಕೊಂಡ್ರೇನೆ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಬ್ರೋಕ್ಲಿನ್ ತೊಳ್ಕೊಂಡಾಗ ಕೂಡ ಹಾಕೊಂಡಿದೀವಿ. ಇವಾಗ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ ರುಚಿಗೆ ತಕ್ಕಷ್ಟು. ನಂತರ ಇದಕ್ಕೆ ಸ್ವಲ್ಪ ಇದು ಹಾಕೊಂಡಿದೀನಿ, ಅಚ್ಚ ಖಾರದ ಪೌಡರ್ ಹಾಕೊಂಡಿದೀನಿ. ನಂತರ ಇದಕ್ಕೆ ಒಂದು ಬಟ್ಲಷ್ಟು ಪನ್ನೀರ್ ತಗೊಂಡಿದೀನಿ, ಅದನ್ನ ಹಾಕೊಂಡಿದೀನಿ. ನೋಡಿ, ನೀವು ಪನ್ನೀರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ನೋಡಿ, ನೀವು ಬ್ರೋಕ್ಲಿನ್ 1 ಬಟ್ಲು ಮತ್ತೆ ಪನ್ನೀರ್ 1 ಬಟ್ಲು ಕೂಡ ತಗೋಬಹುದು. ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಪನ್ನೀರ್ ತಗೊಂಡ್ರು ಚೆನ್ನಾಗಾಗುತ್ತೆ. ನಾ ಪನ್ನೀರ್ ಸ್ವಲ್ಪ 1 ಕಪ್ ತಗೊಂಡು ಮತ್ತೆ ಬ್ರೋಕ್ಲಿನ ಜಾಸ್ತಿ ತಗೊಂಡಿದೀನಿ. ನೋಡಿ, ಇವಾಗ ಇದನ್ನ ಪನ್ನೀರ್ಗೆ ಮಸಾಲೆ ಎಲ್ಲ ಅಂಟ್ಕೊಂಡ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ತರ ಎಲ್ಲ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿಂದ ಆವಾಗ್ಲೇ ತೊಳೆದು ಇಟ್ಕೊಂಡ್ರಂತ ಬ್ರೋಕ್ಲಿನ ಇದಕ್ಕೆ ಹಾಕೊಂತೀನಿ. ನೋಡಿ, ಇದನ್ನೆಲ್ಲ ಇದಕ್ಕೆ ಹಾಕೊಂಡು ಇದನ್ನ ಕೂಡ ಮಿಕ್ಸ್ ಮಾಡ್ಕೋಬೇಕು. ಇದು ರೈಸ್ಗೆ ಕೂಡ, ವೈಟ್ ರೈಸ್ಗೆ ಮತ್ತೆ ಜೀರಾ ರೈಸ್ಗೆ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ತಿನ್ನೋದಿಲ್ಲ ಅಂದಾಗ ಈ ತರ ಪನ್ನೀರ್ ಅದ್ ಜೊತೆಗೆ ಮಾಡ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಆವಾಗ್ಲೇ ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲ ಮಿಕ್ಕಿತ್ತು, ಅದಕ್ಕಿನ್ನ ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಹಾಕೊಂಡಿದ್ದೆ ನಾನು. ನೀರ್ನ ನಾನು ಸ್ವಲ್ಪ ಜಾಸ್ತಿನೇ ಆಗ್ಬಿಡ್ತು. ನೀವು ನೀರ್ನ ಸ್ವಲ್ಪ ಹಾಕೊಂಡು ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮಸಾಲೆ ಎಲ್ಲ ಅಂಟ್ಕೊಂಡು ಹೋಗಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ. ಇವಾಗ ಸ್ವಲ್ಪ 1 ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಕೊಂತೀನಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ನಿಮ್ಗೆ ಗಟ್ಟಿ ಆಗಿರ್ಬೇಕು ಅಥವಾ ಮೆತ್ತಗಿರ್ಬೇಕು ನೋಡ್ಕೊಂಡು ಬೇಯಿಸ್ಕೋಬೇಕು. ಇವಾಗ ಒಂದು ಮುಚ್ಚಳ ಮುಚ್ಚಿ 1 3 ನಿಮಿಷ ಇದನ್ನ ಬೇಯಿಸ್ಕೊಂಡ್ ಬರ್ತೀನಿ.
ಮಕ್ಕಳು ತಿಂತಾರ ಅಂದ್ರೆ ಸ್ವಲ್ಪ ಮೆತ್ತಗೆನೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಗಟ್ಟಿಯಾಗಿ ಇಷ್ಟ ಇದ್ರೆ ಗಟ್ಟಿಯಾಗಿನೂ ಕೂಡ ಬೇಯಿಸ್ಕೋಬಹುದು. ನೋಡಿ, ಇದನ್ನ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಇದು ಮಿಕ್ಸ್ ಮಾಡ್ಕೊಂಡಿಂದ ಒಂದ್ 2 ಸ್ಪೂನ್ ಅಷ್ಟು ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕೊಂತ ಇದೀನಿ. ನಿಮ್ಗೆ ಒಂದ್ ಕ್ರೀಮ್ ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬೇಡ ಸ್ಕಿಪ್ ಮಾಡ್ಕೋಬಹುದು. ಕ್ರೀಮ್ ಹಾಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕ್ರೀಮ್ ಹಾಕೊಂಡಿದೀನಿ. ಕ್ರೀಮ್ ಇಲ್ಲಾಂದ್ರೆ ಮನೇಲಿ ಹಾಲಿನ ಕೆನೆ ಇರ್ತಲ್ವಾ, ಅದನ್ನ ಸ್ವಲ್ಪ ಸ್ಪೂನ್ ಇಲ್ಲ ಇದು ಮಾಡಿ ಹಾಕೋಬಹುದು. ಇವಾಗ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರಂತ ಕೊತ್ತಂಬರಿ ಸೊಪ್ಪು ಹಾಕೊಂಡಿದೀನಿ. ನೋಡಿ, ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿರುತ್ತೆ, ಲಂಚ್ ಬಾಕ್ಸ್ಗೆ ಆಗುತ್ತೆ, ಮಕ್ಕಳಿಗೆ ಆಗುತ್ತೆ. ಇದರಲ್ಲೆಲ್ಲ ಪ್ರೋಟೀನ್ ಎಲ್ಲ ಹೆಚ್ಚಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ, ಬೇಗನೆ ಆಗ್ಬಿಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು. ಬೇಕು ಚಪಾತಿಗೆ, ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಪ್ಲೇಟ್ಗೆ ಹಾಕೊಂಡು ಸರ್ವ್ ಮಾಡ್ಕೊಂಡು ತಿಂತ ಇದ್ರೆ ಸಖತ್ತಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ದೇವ್ರೆಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.